ಕಾಂಗ್ರೆಸ್ನಲ್ಲಿ ಸದ್ಯ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಿಸಿದಂತ ಜಟಾಪಟಿ ನಡೀತಾ ಇದೆ. ಈ ಮಧ್ಯೆ ಮಾಜಿ ಸಂಸದ ಡಿಕೆ ಸುರೇಶ್ ಮಾತನಾಡಿದ ಸ್ವಪಕ್ಷದ ನಾಯಕರಿಗೆ ಚಾಲೆಂಜ್ ಹಾಕಿದ್ದಾರೆ. ಡಿಕೆ ಸುರೇಶ್ ಸಿಎಂಗೆ ಅವಶ್ಯಕತೆ ಇದೆ ಅಂತಾದ್ರೆ ಒಂದಲ್ಲ 8 ಉಪಮುಖ್ಯಮಂತ್ರಿಗಳನ್ನ ಮಾಡಿ, ಡಿಸಿಎಂ ಬೇಕೇ ಬೇಕು ಅಂತಾದ್ರೆ ಚುನಾವಣೆಯನ್ನು ಎದುರಿಸಲಿ. ಅಷ್ಟು ಅಧಿಕಾರದ ಆಸೆ ಇದ್ರೆ ಅವರದ್ದೇ ನಾಯಕತ್ವದಲ್ಲಿ ಎಲೆಕ್ಷನ್ಗೆ ಹೋಗಲಿ. ಯಾರ ನಾಯಕತ್ವದಲ್ಲಿ ಬೇಕಾದರೂ ಚುನಾವಣೆ ಎದುರಿಸಲಿ. ಯಾರು ಹೇಳ್ತಿದ್ದಾರೋ ಅಂದ್ರೆ ಈಗ ಯಾರು ಉಪಮುಖ್ಯಮಂತ್ರಿಗಳ ಸಂಖ್ಯೆ ಹೆಚ್ಚಾಗಬೇಕು ಅಂತ ಯಾರು ಕೇಳ್ತಾ ಇದ್ದಾರೆ, ಅವರ ನಾಯಕತ್ವದಲ್ಲಿ ಸರ್ಕಾರ ಬರಲಿ. ಆಗ ಸಿಎಂ ಆಗಲಿ, ಡಿಸಿಎಂ ಆಗಲಿ, ಪ್ರಧಾನಿ ಬೇಕಾದರೂ ಆಗಲಿ ಅಂತ ಸುರೇಶ್ ಅವರು ಕಿಡಿಕಾರಿದ್ದಾರೆ. ಅಂದ್ರೆ ಒಂದು ಅಸಮಾಧಾನದ ಎಳೆ ಕಾಣಿಸ್ತಾ ಇದೆ ಮಾತಿನಲ್ಲಿ. ಗೆಲ್ಲೋ ಶಕ್ತಿ ಇದ್ರೆ, ಗೆಲ್ಲಿಸೋ ಶಕ್ತಿ ಇದ್ರೆ ಅವರು ಉಪಮುಖ್ಯಮಂತ್ರಿ ಆಗಲಿ ಅನ್ನೋ ಮೆಸೇಜ್ ಅನ್ನ ಡಿಕೆ ಸುರೇಶ್ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಕೂಡ ಮತ ಹಾಕಿದ್ದಾರೆ. ಎಲ್ಲರೂ ಮತ ಹಾಕಿದಂತಹ ಸಂದರ್ಭದಲ್ಲಿ ನಾವು ಅವರಿಗೆ ಯಾವ ರೀತಿಯಾಗಿ ಸಮಾನತೆಯನ್ನ ಕಾಣಬೇಕು, ಜಾತ್ಯತೀತ ತತ್ವ ಅಂತ ನಾವು ಬಾಯಲ್ಲಿ ಹೇಳಿ ನಾವೇ ಜಾತಿ ವಾದವನ್ನ ಮುಂದಿಟ್ಕೊಂಡು ನಾವು ಚುನಾವಣೆಯಲ್ಲಿ ಆದ ನಂತರ ನಾವೇ ಜಾತಿವಾದವನ್ನ ಇಟ್ಕೊಂಡು ನಾವು ನಮ್ಮ ವಿಚಾರಗಳಲ್ಲಿ ಜನರಿಗೆ ಎತ್ಕಟ್ಟುವಂತ ಕೆಲಸ, ನಾವು ಬೇರೆ ರೀತಿಯಲ್ಲಿ ಮಾಡುವಂತ ಕೆಲಸ ಮಾಡುದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಇವತ್ತು ತೀರ್ಮಾನ ಮಾಡಬೇಕಾಗ್ತದೆ. ಸೊ ಅದಕ್ಕಾಗಿ ನಾನೇನ್ ಹೇಳಿದ್ದೀನಿ ಅಂತ ಹೇಳಿದ್ರೆ, ಇಲ್ಲ ನಮಗೆ ಉಪಮುಖ್ಯಮಂತ್ರಿ ಸ್ಥಾನಗಳೇ ಬೇಕು, ಮುಖ್ಯಮಂತ್ರಿ ಸ್ಥಾನಗಳೇ ಬೇಕು, ನಮಗೆ ಪ್ರಾದೇಶಿಕ ಅಸಮಾನತೆ ಇದೆ, ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಅಂದ್ರೆ ಬಹುಶಃ ಯಾರ ನಾಯಕತ್ವದಲ್ಲಿ ಬೇಕಾದ್ರೂ ಚುನಾವಣೆಯನ್ನ ಎದುರಿಸಿದ್ರೆ ಬಹುಶಃ ಜನ ತೀರ್ಪು ಕೊಡ್ತಾರೆ. ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಒಂದ್ಸಾರಿ ಚುನಾವಣೆಯಲ್ಲಿ ಕಡಿಮೆ ಸೀಟ್ ಬಂದಾಗ ಸರ್ಕಾರ ಡಿಸಾಲ್ವ್ ಮಾಡಿದ್ರು. ಡಿಸಾಲ್ವ್ ಮಾಡಿ ಮತ್ತೆ ಚುನಾವಣೆಗೆ ಹೋಗಿದ್ರು. ನಾನು ಚುನಾವಣೆಗೆ ಹೋಗಿ ಅಂತಲ್ಲ, ಇವ್ರಿಗೆ ಎಷ್ಟೊಂದು ಅಧಿಕಾರದ ಆಸೆ ಇತ್ತು ಅಂತ ಅಂದ್ರೆ ಅವ್ರ ನಾಯಕತ್ವದಲ್ಲೇನೆ ಯಾರು ಕೇಳ್ತಾ ಇದಾರೆ ಅವ್ರವ್ರ ನಾಯಕತ್ವದಲ್ಲೇನೆ ಚುನಾವಣೆನ ರಾಜ್ಯದಲ್ಲಿ ಎದುರಿಸಿ ಸರ್ಕಾರ ಅಧಿಕಾರಕ್ಕೆ ತರಲಿ. ಅಧಿಕಾರಕ್ಕೆ ತಂದು ಅವ್ರಿಗೆ ಏನ್ ಬೇಕೋ ಅದನ್ನ ಆ ಸ್ಥಾನದಲ್ಲಿ ಮುಖ್ಯಮಂತ್ರಿ ಬೇಕಾರಾಗ್ಲಿ, ಪ್ರಧಾನಮಂತ್ರಿ ಬೇಕಾರಾಗ್ಲಿ, ಉಪಮುಖ್ಯಮಂತ್ರಿ ಬೇಕಾರಾಗ್ಲಿ, ಏನ್ ಬೇಕಾರಾಗ್ಲಿ, ಅದಕ್ಕೇನ್ ತಪ್ಪೇನಿಲ್ಲ. ಅವ್ರು ಕೇಳಬಾರ್ದು ಅಂತ ನಾನು ಯಾರಿಗೂ ಅಪೇಕ್ಷೆ ಮಾಡ್ತಾ ಇಲ್ಲ. ಅಭಿಪ್ರಾಯ ಅವರ ಸಮಾಜದ ಭಾವನೆಯನ್ನ ತಿಳಿಸಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚು ವ್ಯಾಖ್ಯಾನ ಮಾಡೋದಾಗ್ಲಿ, ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗ್ಲಿ ಹೋಗೋದಿಲ್ಲ. ಪಕ್ಷ ಅಂದಮೇಲೆ ಅವ್ರದೇ ಆದಂತ ಹೈಕಮಾಂಡ್ ಇರುತ್ತೆ, ಒಂದು ವ್ಯವಸ್ಥೆ ಇರುತ್ತೆ, ಯಾರದೇ ಆಯ್ಕೆ ಮಾಡ್ತಾನೆ. ಈ ರೀತಿ ಸಮುದಾಯಕ್ಕೆ ಒಬ್ಬೊಬ್ರು ಸ್ವಾಮೀಜಿಗಳು ಈ ರೀತಿ ಬಹಿರಂಗವಾಗಿ ಬಂದು ಒಂದು ಹೇಳಿಕೆ ಕೊಟ್ರೆ ಯಾವ ರೀತಿ ಸಂದೇಶ ಕೊಟ್ಟಂಗಾಗುತ್ತೆ ಅಂತ ನೋಡ್ರಿ. ಅವರು ಒಬ್ರು ಸ್ವಾಮೀಜಿ ಆದ ಕ್ಷಣಕ್ಕೆ ಅವರಿಗೆ ಸ್ವತಂತ್ರ ಇಲ್ಲ ಅಂತಲ್ಲ, ಅವರು ಸ್ವತಂತ್ರರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೂ ಕೂಡ ಹಾಕಿದೆ. ಬೇರೆಯವ್ರು ಮಾತಾಡ್ಬೋದು, ಅವ್ರು ಮಾತಾಡಬಾರ್ದಾ? ಬೇರೆಯವ್ರು ಮಾತಾಡ್ಬೋದು, ಅವ್ರು ಮಾತಾಡಬಾರ್ದಾ? ಅವ್ರ ಭಾವನೆನ ಯಾವುದೋ ಒಂದು ಸಂದರ್ಭದಲ್ಲಿ ಹೊರ ಹಾಕಿದ್ದಾರೆ ಹೊರತು ಅದಕ್ಕೆ ಅನ್ಯತಾ ಭಾವಿಸುವಂತದ್ದೇನು ಇಲ್ಲ. ಈಗ ನಾನು ಹೇಳದ್ನಲ್ರಿ, ಎಲ್ರು ಮಾಡ್ರಿ, ಒಬ್ರನ್ನ ಯಾಕೆ ಮಾಡ್ತೀರಿ? ನನ್ನ ಆಸೆ ಏನು, 33 ಜನನು ಮುಖ್ಯಮಂತ್ರಿಗಳೋ ಉಪಮುಖ್ಯಮಂತ್ರಿಗಳೋ ಏನೋ ಆಗ್ಲಿ, ಬೇಡ ಅಂದವ್ರು ಯಾರು? ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಡಿಕೆ ಸುರೇಶ್ ಅವರು ಮಾತನಾಡಿದ್ದನ್ನ ಗಮನಿಸ್ತಾ ಇದ್ದಾರೆ. ಕ್ಲಿಯರ್ ಮೆಸೇಜ್ ಅಂತ ಅನ್ಸುತ್ತೆ. ಯಾರು ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೇಳ್ತಾ ಇದ್ದಾರೋ ಅವರಿಗೆ ಗೆದ್ದು ಅಥವಾ ಪಕ್ಷವನ್ನ ಗೆಲ್ಲಿಸಿ ನೀವು ಉಪಮುಖ್ಯಮಂತ್ರಿ ಆಗಿ ಅಂತ ಅಂದ್ರೆ, ನನ್ನ ಸಹೋದರ ಪಕ್ಷವನ್ನ ಗೆಲ್ಲಿಸಿ ಉಪಮುಖ್ಯಮಂತ್ರಿ ಆಗಿರೋದು ಸುಖ ಸುಮ್ಮನೆ ಅಲ್ಲ ಅನ್ನುವಂಥ ಸಂದೇಶ ಇದು. ಖಂಡಿತವಾಗಿ ರಕ್ಷತ್, ಯಾಕಂತಂದ್ರೆ ಇತ್ತೀಚಿನ ಬೆಳವಣಿಗೆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ
DCM ಸಮುದಾಯವರು ಕೊಡಬೇಕು ಅನ್ನುವಂತಹ ಬಿಗಿಪಟ್ಟನ್ನು ಈಗಾಗಲೇ ಕೂಡ ಹಲವು ಹಿರಿಯ ಸಚಿವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಒಂದ್ ಕಡೆಯಲ್ಲಿ KN ರಾಜಣ್ಣ ಆಗ್ಬೋದು, ಮಗದೊಂದ್ ಕಡೆ ಆಗಿರೋ ಪರಮೇಶ್ವರ್ ಅವರು ಮತ್ತೆ ಮಹದೇವಪ್ಪ ಆಗಿರ್ಬೋದು, ಮತ್ತೆ ಸತೀಶ್ ಜಾರಕಿಹೊಳಿ, ಸೊ ಜಮೀರ್ ಅಹಮದ್ ಸರ್ ಜೊತೆ ಹಲವು ನಾಯಕರು DCM ಸ್ಥಾನವನ್ನ ಕೊಡಲೇಬೇಕು ಸಮುದಾಯವರು ಅನ್ನುವಂತಹ ಪಟ್ಟನ್ನು ಹಿಡಿದಿದ್ದಾರೆ. ಈ ಬೆಳವಣಿಗೆ ಬೆನ್ನಲ್ಲೇ ಇದೀಗ DK ಶಿವಕುಮಾರ್ ಅವರ ಸಹೋದರರು ಆಗಿರುವಂತಹ ಮಾಜಿ ಸಂಸದ DK ಸುರೇಶ್ ಅವರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾಕಂತಂದ್ರೆ ಈ ಹಿಂದೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಚುನಾವಣೆಗೆ ಒಂದು ಅವಕಾಶ ಕೊಟ್ಟಿತ್ತು. ಇಬ್ಬರ ನಾಯಕತ್ವದಲ್ಲಿ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿದೆ. ಆದ್ರೆ ಆರಂಭದಲ್ಲಿ ನಾವು ಕೊಟ್ಟಿದ್ದು ಜನರ ಆಶಯವನ್ನು ಈಡೇರಿಸಬೇಕಾಗತ್ತೆ. ಅದೆಲ್ಲವನ್ನ ಬಿಟ್ಟು ನಾವು ಜಾತ್ಯತೀತತೆಯನ್ನು ಹೇಳ್ಕೊಂಡ್ಬಂದಿದ್ವು. ಆದ್ರೆ ಇವತ್ತು ಜಾತಿಯನ್ನು ಮುಂದಿಟ್ಕೊಂಡು ನಾವು ಅಧಿಕಾರ ಪಡೆಯುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕುವಂತದ್ದು ಸರಿಯಲ್ಲ, ಜನರನ್ನ ಎತ್ತಿ ಕಟ್ಟುವಂತ ಒಂದು ಪ್ರಯತ್ನ ಮಾಡುವಂತದ್ದು ಸರಿಯಲ್ಲ ಅನ್ನುವಂತ ಆಕ್ರೋಶವನ್ನು ಅವರು ಹಾಕಿದ್ದಾರೆ. ಯಾರಿಗೆಲ್ಲ DCM ಆಗ್ಬೇಕು ಅನ್ನುವಂತ ಆಸೆ ಇದೆ ಅವರೆಲ್ಲರೂ ಕೂಡ ತಮ್ಮ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಲಿ, ಸರ್ಕಾರವನ್ನು ತರಲಿ, ಆಮೇಲೆ ಬೇಕಾದ್ರೆ CM ಆದ್ರೂ ಆಗ್ಬೋಗ್ಲಿ, ಬೇಕಾದ್ರೆ DCM ಆಗ್ಲಿ, ಮತ್ತೆ ಪ್ರಧಾನಿಯಾದ ಬೇಕಾದ್ರೂ ಆಗ್ಲಿ ಅನ್ನುವಂತಹ ಮಾತನ್ನು ಹೇಳುವ ಮೂಲಕ ತೀವ್ರ ಆಕ್ರೋಶವನ್ನ DK ಸುರೇಶ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಮುಖ್ಯವಾಗಿರುವಂತದ್ದು, ಹಿಂದೆ ಕೂಡ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಪಕ್ಷ ಬಂದಿದೆ. ಆದ್ರೆ ಈಗ ಗೊಂದಲ ಸೃಷ್ಟಿ ಆಗ್ತಿದೆ ಅನ್ನೋ ರೀತಿಯಲ್ಲಿ ಕೂಡ ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬೇಕಾದ್ರೆ ಚುನಾವಣೆಯನ್ನು ಎದುರಿಸಿ ಸರ್ಕಾರ ತರಲಿ ಬೇಕಾದ್ರೆ ಅನ್ನುವಂತ ಸವಾಲನ್ನು ಕೂಡ ತಮ್ಮದೇ ಪಕ್ಷದ ಯಾರೆಲ್ಲ DCM ಬೇಡಿಕೆಯನ್ನು ಇಡ್ತಿದ್ದಾರೆ ಅವರಿಗೆ ಹಾಕಿರುವಂತದ್ದು. ರಕ್ಷಾತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.